ನಾನು ಗೌತಮ್ ಆರ್ ಅಂತ, ಮೂಲತಃ ಮೈಸೂರವನು. ನನ್ನ ಮೊದಲನೇ ಸಿನಿಮಾ ಆಕ್ಟರ್ ಆಗಿ ಪ್ರೇಮಗಿಮ್ಮ ಜಾನೆದು ಅಂತ ಒಂದು ಸಿನಿಮಾ ಮಾಡಿದ್ದೆ. ನಾನು ಪಲ್ಲವಿ ಗೌಡ ಆ್ಯಂಡ್ ಮುಂತಾದವರು ಆ್ಯಕ್ಟ್ ಮಾಡಿದ್ವಿ. ಚೇತನ್ ಅವರು ಡೈರೆಕ್ಟ್ ಮಾಡಿದ್ರು. ಅದಾದ ನಂತರ ಸಿಂಧೂರ ಅಂತ ಒಂದು ಸೀರಿಯಲ್ನ ಅಲ್ಲಿ ಆ್ಯಕ್ಟ್ ಮಾಡಿ 2 years. ಅದಾದಮೇಲೆ 2024 ಏಪ್ರಿಲಲ್ಲಿ 4ನೇ ಆಯಾಮ ಅಂತ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಯಿತು. ಅದರದ್ದು ಆ್ಯಕ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಪುಟ್ಟ ವಿಚಾರ, ಆಕ್ಚುಲಿ ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಇವಾಗ ಯಾವ ಥರ ಆಗಿದೆ ಅಂದ್ರೆ ಒಂಥರ ಗಡ್ಬಡ್ ಥರ ಆಗಿದೆ. ಒಂದು ಸಿನಿಮಾ ಅಂದ್ರೆ ಒಂದು ಬಜೆಟ್ ಇರುತ್ತೆ ಆಲ್ರೆಡಿ. ಆ ಬಜೆಟ್ ತಕ್ಕಂತೆ ಆಕ್ಟರ್ನ ಹಾಕೊಳ್ಳೋಣ, ಅವ್ರಿಗೆ ಟಿವಿ ರೇಟ್ಸ್ ಎಷ್ಟಿದೆ, ಅವ್ರಿಗೆ ಸಿನಿಮಾ ಬಿಸ್ನೆಸ್ ಎಷ್ಟಿದೆ ಅದನ್ನ ನೋಡ್ಕೊಂಡು ಅದಾದ್ಮೇಲೆ ಕಾಮಿಡಿಯನ್ಸ್ ತರೋಣ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ತರೋಣ, ಸಿಂಗರ್ಸ್ ತರೋಣ. ಈ ಥರ ಅದೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ಮನೆ ಕಟ್ಟದಂಗೆ ಆಗ್ಬಿಟ್ಟಿದೆ. ಬಟ್ ನನಗೆ ಸ್ಲೋ ಆಗಿ ಆಮೇಲಿಂದ ವಾಪಸ್ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ತರ ಏನ್ ಅನ್ಸಕ್ ಶುರು ಆಯ್ತು ಅಂತ ಹೇಳಿದ್ರೆ, ಸಿನಿಮಾ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಥೆನ ಹೇಳೋದಕ್ಕೆ. ಆ ಕಥೆ ಹೇಳ್ಬೇಕು ಅಂತ ನಮ್ಗೆ ಮನ್ಸೊಳಗಡೆ ದುಡಿತಾ ಇದ್ರೆ ದಿಸ್ ಇಸ್ ವರ್ತಿ ಟು ಬಿ ಟೋಲ್ಡ್. ಇದನ್ನ ಹೇಳೋದಕ್ಕೆ ಆ ಕಥೆಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು. ಆ ಕಥೆನ ನೋಡಿದ್ಮೇಲೆ ನಿಮ್ಗೂನು ಯಾರೇ ಆಡಿಯನ್ಸ್ ಅದನ್ನ ನೋಡ್ತಿದ್ರು, ಅದನ್ನ ತಗೊಳ್ತಾ ಇದ್ರು, ಅದರಿಂದ ಅವ್ರಿಗೇನೋ ಒಂದು ಲೈಫ್ ಚೇಂಜಿಂಗ್ ಥಿಂಗ್, ಪ್ರಾಬ್ಲಿ 0.001% ಅವ್ರ ಲೈಫಲ್ಲಿ ಏನೋ ಒಂದು ಚಿಕ್ಕ ವಿಷಯ ಚೇಂಜ್ ಆದ್ರೂ ಅದು ಸಿನಿಮಾ ಮೇಕರ್ಸ್ಗೆ ಇರುವಂತಹ ಒಂದು ಜವಾಬ್ದಾರಿ, ಅದನ್ನ ತಲುಪಿಸಿದಾಗ ಆಗುತ್ತೆ. ಅದೇ ರೀತಿ ನಾವು ಚಿಕ್ಕವರಿರ್ಬೇಕಾದ್ರೆ ಸುಮಾರು ಸಲ ಅನ್ಕೊಂಡಿರ್ತೀವಿ ದಟ್ ಇದೇನೋ ಸರಿ ಇಲ್ಲ ಅಂತ ಹೇಳಿದ್ರೆ ನಾವೇ ಸರಿ ಮಾಡ್ಬೇಡ ಅಂತ ಎಷ್ಟೊಂದ್ಸಲ ಅನಿಸ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ ಅದಾಗಲ್ಲ, ಸರಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಅಂತ. ಬಟ್ ಅದು ಗೊತ್ತಿರಲ್ವಲ್ಲ, ಅದೇ ಬ್ಲೆಸ್ಸಿಂಗ್. ಗೊತ್ತಿಲ್ಲದೆ ಹೋಗಿ ಕೈ ಹಾಕ್ಬಿಡ್ತೀವಿ. ಕೈ ಹಾಕಿದ್ಮೇಲೆ ಎಷ್ಟೊಂದು ಕೆಲಸಗಳಾಗ್ಬಿಡುತ್ತೆ. ಸೊ ನಾವ್ಯಾವುದೋ ವ್ಯವಸ್ಥೆನ ದೂರೋದಾಗ್ಲಿ ಅಥವಾ ಬೇರೆ ಯಾರೋ ಸರಿ ಮಾಡ್ಲಿ ಅನ್ನೋದಾಗ್ಲಿ, ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಏನಾದ್ರು ತಪ್ಪಿದ್ರು ಬೇರೆ ಯಾರೋ ಬಂದು ಸರಿ ಮಾಡ್ಲಿ, ದೊಡ್ಡವರು ಸರಿ ಮಾಡ್ಲಿ ಅನ್ನೋದನ್ನ ಬಿಟ್ಟು, ಹೇಗೆ ಇವಾಗಿರೋ ಸ್ಟಾರ್ಸ್ ಹೇಳ್ತಾರೆ ದಟ್ ನಾವೇ ಮುನ್ನುಗ್ಬೇಕು, ನಾವೇ ಸರಿ ಮಾಡ್ಬೇಕು ಅಂತ, ಆ ರೀತಿ ಈ ಸಿನಿಮಾದಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಆದಾಗ, ಅವ್ರಿಗೆ ಮನಸ್ಸಿಗೆ ತಟ್ಟದಾಗ ಅದನ್ನ ಅವರೇ ಮುಂದೆ ನಿಂತು ಅದನ್ನ ಜವಾಬ್ದಾರಿಯುತವಾಗಿ ತಗೊಂಡು ಅದನ್ನ ಸರಿ ಮಾಡ್ತಾರೆ ಅನ್ನೋದೇ ಪಂಚರತ್ನಗಳು. ಒಂದು ಚಿಕ್ಕ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದನ್ನ ಸ್ಟಾರ್ಟಿಂಗ್ ಬರೀಬೇಕಾದ್ರೆ ಪಂಚಭೂತಗಳು ಅಂತ ಬರೆದಿದ್ದೆ ನಾನು. ಅದಕ್ಕೆ ಸಾಂಗ್ ಅಲ್ಲೂ ಪಂಚಭೂತಗಳು ಅಂತ ಬರುತ್ತೆ. ಪಂಚಭೂತಗಳು ಅಂದಾಗೆ ಎಲಿಮೆಂಟ್ಸ್, 5 ಎಲಿಮೆಂಟ್ಸ್ ಆಫ್ ನೇಚರ್. ಅದರಲ್ಲಿ ಎಲ್ಲರ ಕ್ಯಾರೆಕ್ಟರ್ ಹೆಸರುಗಳು ಹಾಗೆ ಇದೆ, ಅವ್ರ ಕ್ಯಾರೆಕ್ಟರಿಸ್ಟಿಕ್ಸು ಹಾಗೆ ಇದೆ. ಭುವನ್ ಪ್ರಥಮ್ ಆಕ್ಟ್ ಮಾಡಿರುವಂತ ರೋಲ್ ಹೆಸರು ಭುವನ್ ಅಂತ, ತುಂಬಾ ತಾಳ್ಮೆ ಇರುವಂತ ಕ್ಯಾರೆಕ್ಟರ್. ನೆಕ್ಸ್ಟ್ ಜೀವಿಕಾ ಅಂತ, ಆದ್ಯ ಆಕ್ಟ್ ಮಾಡಿರೋ ಕ್ಯಾರೆಕ್ಟರ್. ಸೊ ಜೀವಿಕಾ ಅಂದ್ರೆ ನೀರ್ ತರ, ಯಾವ ಕಡೆ ತಗ್ಗು ಬಗ್ಗಿರುತ್ತೆ ಆ ಕಡೆ ಫಾಲೋ ಆಗುತ್ತೆ ವಿತ್ ಫ್ಲೋ ಅನ್ನೋ. ನೆಕ್ಸ್ಟ್ ತಾನ್ವಿ ಆಕ್ಟ್ ಮಾಡಿರುವಂತ ರೋಲ್ ಜ್ಯೋತಿ ಅಂತ. ಸೊ ಅದು ಯಾವಾಗ್ಲೂ ಫೈರ್ ತರ ತುಂಬಾ ಎನರ್ಜೆಟಿಕ್ ಕ್ಯಾರೆಕ್ಟರ್. ನೆಕ್ಸ್ಟ್ ವಿಹಾನ್ ಆಕ್ಟ್ ಮಾಡಿರುವಂತ ಕ್ಯಾರೆಕ್ಟರ್ ಅನಿಲ್ ಅಂತ. ಸೊ ಗಾಳಿ, ಅದನ್ನು ತುಂಬಾ ಯಾವ ಕಡೆ ಹೋಗುತ್ತೆ ಆ ಕಡೆ, ಆ ತರದೊಂದು ಕ್ಯಾರೆಕ್ಟರ್. ನೆಕ್ಸ್ಟ್ ಯಶಸ್ ಆಕ್ಟ್ ಮಾಡಿರುವಂತ ಕ್ಯಾರೆಕ್ಟರ್ ಆಕಾಶ್ ಅಂತ. ಸೊ ಅವ್ರವ್ರ ಕ್ಯಾರೆಕ್ಟರ್ ತಕ್ಕಂತೆ ಡಿಸೈನ್ ಮಾಡಿರುವಂತಹ ಸಬ್ಜೆಕ್ಟ್ ಅದು ಪಂಚಭೂತಗಳು ಅಂತ. ಬಟ್ ಅಗೈನ್ ಇಟ್ ಮೈಟ್ ಗಿವ್ ಅ ಡಿಫ್ರೆಂಟ್ ಫೀಲಿಂಗ್. ಭೂತಗಳು ಅಂತ ತುಂಬಾ ಜನ ಪಂಚಭೂತಗಳು ಅಂತ ಒಟ್ಟಿಗೆ ನೋಡಲ್ಲ. ಸೊ ಅದನ್ನ ಪಂಚರತ್ನಗಳು ಅಂತ ಚೇಂಜ್ ಮಾಡೋಣ ಅಂತ ವೆಂಕಟಗೌಡ ಒಂದು ಸಜೆಷನ್ ಕೊಟ್ಟು ವಿಥೌಟ್ ಓಕೆ ಸೂಟ್ ಆಗ್ತಾ ಇದೆ, ಹಾಗೆ ಇರಲಿ ಅಂತ ಮಾಡಿದೀವಿ. ಅಂಡ್ ಈ ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್ಸ್ ಬಿಂದು ಆಚಾರ್ಯ ಅವರು ಮಾಡಿದ್ದಾರೆ. ಅದು ಆಕಾಶ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಮೇಲೇನೆ ಸಿನಿಮಾ ಸ್ಟೋರಿ ಹೋಗುತ್ತೆ, ಕತೆ ಹೋಗುತ್ತೆ. ಈಗ ರೀಸೆಂಟ್ ಆಗಿ ರಾಘವೇಂದ್ರ ಮಹಾತ್ಮೇಲ್ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಅವ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇದು ಮರ್ತೋಗಿದ್ದೆ ನಾನು. ಇದು ಚಿಕ್ಕ ಪಾಯಿಂಟ್, ರೋಡಲ್ಲಿ ಹಳ್ಳ ಇರೋದಲ್ಲ ಯಾವ್ದೋ ವಿಷಯ ನಾವು ಚಿಕ್ಕದ್ರಿಂದ ನೋಡಿದೀವಿ ಅನ್ನೋ ತರ ಪಾಯಿಂಟ್ ಇದ್ರು, ಸಿನಿಮಾ ಮಾಡಾದ್ಮೇಲೆ ನನಗೊಂದು ಫ್ಯಾಕ್ಟ್ ಗೊತ್ತಾಯ್ತು. ಆಕ್ಚುಲಿ ಯಾರೋ ಒಬ್ರು ತುಂಬಾ ಇಂಪ್ರೆಸ್ ಆಗಿದ್ರು ಈ ತರ ಸಬ್ಜೆಕ್ಟ್ ಅಂತ. ಯಾಕೆ ಅಂತ ಕೇಳಿದಾಗ ಅವ್ರ ಫ್ಯಾಮಿಲಿ ಏನೋ ಒಂದು ಸ್ಮಾಲ್ ಪರ್ಸನಲ್ ಏನೋ ಆಗಿತ್ತು ಅಂತ. ಬಟ್ ಫ್ಯಾಕ್ಟ್ಸ್ ಪ್ರಕಾರ ಬ್ಯಾಂಗ್ಳೂರಲ್ಲಿ ನನಗೆ ಆಕ್ಚುಲಿ ಐ ಡೋಂಟ್ ನೋ ದ ರಿಯಾಲಿಟಿ ಏನು ಅಂತ, ಬಟ್ 15% ಆಫ್ ದೆಮ್ ಫಸ್ಟ್ 3 months ಅಲ್ಲೇನೆ ದಿಲ್ ಗೆಟ್, ಅಂದ್ರೆ ನ್ಯಾಚುರಲಿ ಅಬೌಟ್ ಆಗೋಗ್ತಿರ್ತಂತೆ ಪೀಪಲ್ ಹೂ ಆರ್ ಟ್ರಾವೆಲಿಂಗ್. ಅಂದ್ರೆ ನಮ್ಮ ರೋಡ್ಗಳು ಅಷ್ಟು ಹದಗೆಟ್ಟಿದೆ ಎಲ್ಲಾ ಕಡೆ ಅಂತ. ಈಗ ನಮ್ಗೆ ಆಬ್ವಿಯಸ್ಲಿ ಸುಮ್ಮನೆ ಬ್ಯಾಕ್ ಪೇನ್ ಇರೋರು, ಯಾರಾದ್ರೂ ಬ್ಯಾಕ್ ಪೇನ್ ಇರೋದ್ರೆ ಬೈಕೋತೀವಿ ಅಷ್ಟೇ, ಕುಕ್ತು ಏನೋ ಆಯ್ತು ಅಂತ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೊಂದು ಜನಕ್ಕೆ ಕನ್ಸೀವ್ ಆಗದೆ ಇರೋರ್ಗೆ ಎಷ್ಟೋ ಟೈಮ್ ಆದ್ಮೇಲಿಂದ ಕನ್ಸೀವ್ ಆದ್ರೆ, ಇದು ಹೇಳ್ಬೇಕಾದ್ರೆ ಇಟ್ ಮೈಟ್ ಸೀಮ್ ದಿಸ್ ಇಸ್ ತುಂಬಾ ಚಿಕ್ಕ ವಿಷಯ ಅಂತ ಅನ್ನಿಸ್ತಿರೋನು, ಅದು
ನಮ್ಗಳಿಗೆ ಯಾರಿಗಾದ್ರೂ ಆದಾಗ ಅದ್ರದ್ದು ಸಿವಿಯಾರಿಟಿ ಗೊತ್ತಾಗುತ್ತೆ, ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಸೊ ಸಮ್ವೇರ್ ಇದನ್ನ ನಾವು ಅಡ್ರೆಸ್ ಮಾಡ್ಬೇಕು. ಆಕ್ಚುಲಿ 15%, 15% ಅಂದ್ರೆ ಸಿಕ್ಕಾಬಟ್ಟೆ ದೊಡ್ಡ ನಂಬರ್. ಅದು ಅಂತವ್ರಿಗೆ ನ್ಯಾಚುರಲಿ ಅಬೌಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ ರೋಡ್ಸ್ ಅವ್ರು ಟ್ರಾವೆಲ್ ಮಾಡಿದ್ರೆ ಅಂತ. ಅದಕ್ಕೆ ಕನ್ಸೀವ್ ಆದ ತಕ್ಷಣ ಫಸ್ಟ್ ಡಾಕ್ಟರ್ಸ್ ಹೇಳೋದು ಪ್ಲೀಸ್ ಸ್ಟೇ ಅಟ್ ಹೋಮ್ ಅಂತ ತುಂಬಾ ಜನ ಕೇಳ್ತಾ ಇದಾರೆ. ಸೊ ಅದೊಂದು ಪಾಯಿಂಟ್. ಇನ್ನೊಂದು ಏನು ಅಂತ ಹೇಳಿದ್ರೆ, ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಇದು ಮಕ್ಕಳ ಸಿನಿಮಾ ಎಷ್ಟೊಂದು, ಈಗ ಅರ್ಜುನ್ ಸರ್ಜಾ ಅವ್ರದ್ದು, ವಿಜಯ ರಾಘವೇಂದ್ರ ಅವ್ರದ್ದು, ಚಿನ್ನರಿ ಮುತ್ತ, ಇಂಥ ಸಿನಿಮಾಗಳೆಲ್ಲ ಎಷ್ಟು ಬರ್ತಾ ಇತ್ತು. ಇಷ್ಟು ಫೀಲ್ ಸೊ ಹ್ಯಾಪಿ ನಾವು ಚಿಕ್ಕವರಿರ್ಬೇಕಾದ್ರೆ. ಈಗ ಒಂದು ಬೇಜಾರ್ ವಿಷಯ, ನಾನು ಏನಕ್ಕೆ ಸಿನಿಮಾ ಮಾಡಿದೆ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಸಾಂಗ್ಸ್ ಏನಕ್ಕೆ ಇಟ್ಟೆ ಅಂತ ಯಾರೋ ಕೇಳಿದಾಗ ನನಗೆ ಏನಕ್ಕೆ ಸಾಂಗ್ಸ್ ಇರಬೇಕು ಅಂತಾನು ಅನ್ನಿಸ್ತು. ಅಂದ್ರೆ ಈಗಿನ ಮಕ್ಳು ನಾನು ಸುಮ್ಮನೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡಿ ನೋಡಿದ್ರೆ ಪುಷ್ಪ 2ಗೆ, KGF ಸಾಂಗ್ಸ್ಗೆಲ್ಲ, ಸೀರಿಯಸ್ ಸಾಂಗ್ಸ್ಗೆಲ್ಲ ರೀಲ್ಸ್ ಮಾಡ್ತಾ ಇರ್ತಾರೆ. ಅಂದ್ರೆ ದೇ ಡೋಂಟ್ ಹ್ಯಾವ್ ಸಾಂಗ್ಸ್. ಅವ್ರು ಹಾಡಕ್ ಸಾಂಗ್ಸ್ ಇಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ಸಾಂಗ್ಸ್ ಇಲ್ಲ. ನಮ್ಮ ಏಜಲ್ಲಿ ದೊಡ್ಡವರು ಯಾರು ಮಾಡಲ್ಲ, ಇನ್ಫ್ಯಾಕ್ಟ್ ಮಾಡೋದೇ ಚಿಕ್ಕ ಮಕ್ಳು. ಅವ್ರಿಗಿಲ್ಲ ಅವ್ರು ದೊಡ್ಡವ್ರದ್ದು ಎತ್ಕೊಂಡ್ ಮಾಡ್ತಿರ್ತಾರೆ. ಸೊ ಆ ಟ್ರೆಂಡ್ ನ ಪ್ರಾಬಬ್ಲಿ ಸಮ್ಮನ್ ಶುಡ್ ಬ್ರಿಂಗ್ ಇಟ್ ಬ್ಯಾಕ್. ಯಾವ್ದಾದ್ರು ಒಂದು ವರ್ಕ್ ಆದ್ರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಸಾಂಗ್ಸ್ ಡೆಫಿನೆಟ್ ಆಗಿ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಸಾಂಗ್ಸ್ ನ ಕೇಳಿ, ಸಾಹಿತ್ಯನು ಗಮನಿಸಿ ಕೇಳಿ ಅಂತ ಹೇಳ್ತೀನಿ. ಈ 2 ಪಾಯಿಂಟ್ ಮಿಸ್ ಆಗಿತ್ತು, ಅದನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಹೇಳೋದು ಮತ್ತಿದೆ, ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣ ಗೌಡ್ರಿಗೆ ಈ ತರ ನೀವು ಬರೀ ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟರ್ ಅಲ್ಲಿ ಇದ್ರೆ ಹಿಂಗೆ ಒಂದು ಪ್ರೊಡಕ್ಷನ್ ಆಗ್ಬೇಕು, ಕಂಟೆಂಟ್ ಇರೋ ಸಿನಿಮಾ ಯಾವ್ದನ್ನ ಇದ್ರೆ ಮಾಡಿ ಅಂತ ಹೇಳಿದೆ. ಸೊ ಅವ್ರಿಗೆ ನಾನು ಫೋನ್ ಮಾಡಿದ ತಕ್ಷಣ ಮಗ ಆಯ್ತು ಮಾಡೋಣ ಬಿಡು, ನೀನ್ ಹೇಳ್ತಿದ್ದೆ ಅಂದ್ರೆ ಕಂಟೆಂಟ್ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಅವ್ರು ಒಪ್ಕೊಂಡು ಮಾಡಿದಕ್ಕೆ ಇವತ್ತು ಈ ಸಿನಿಮಾ ರಿಲೀಸ್ ಆಗ್ತಿರೋದಕ್ಕೆ ಥ್ಯಾಂಕ್ ಯು ಗೌಡ್ರಿಗೆ, ಥ್ಯಾಂಕ್ ಯು ವೆರಿ ಮಚ್ ಗೌಡ್ರು. ಅಣ್ಣ, ನಾವು ಸಿನಿಮಾ ಮಾಡಿದ್ರಲ್ಲಿ ನಮ್ ಪ್ರೊಡಕ್ಷನ್ ಅಲ್ಲಿ ನಾವು ಜೊತೆಲಿ ಇದ್ದಲ್ಲಿ ಯಾವ ಸಿನಿಮಾನು ಲಾಸ್ ಆಗಕ್ಕೆ ನನ್ ಬಿಟ್ಟಿರಲ್ಲ, ಬಿಡೋ ಮಗನೂ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.